ಕೇರಳ ವಿಧಾನಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿತ್ತು. ಮಂಜೇಶ್ವರ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಕೆ ಸುರೇಂದ್ರನ್ ಅವರು ಮಂಜೇಶ್ವರದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಮಂಜೇಶ್ವರದ ಜನತೆಗಾಗಿ ತಮ್ಮ ಪ್ರಣಾಳಿಕೆಯಲ್ಲಿ ಹಲವಾರು ಜನಪರ ಯೋಜನೆಗಳನ್ನು ಘೋಷಿಸಿದ್ದಾರೆ. ಉಪ್ಪಳ ಹೊಳೆಗೆ ಅಡ್ಡವಾಗಿ ಅಣೆಕಟ್ಟು ನಿರ್ಮಿಸಿ ಪ್ರದೇಶದ ಕೃಷಿ ಭೂಮಿಗೆ ವ್ಯವಸ್ಥೆ, ಜೋಡುಕಲ್ಲು ಮಿಯಾಪದವು ರಸ್ತೆಗಳಿಗೆ ಸಂಪರ್ಕವನ್ನುಂಟು ಮಾಡುವ ದೇರಂಬಳ ಸೇತುವೆ ಪುನರ್ ನಿರ್ಮಾಣ, ಕುಂಬಳೆ ಬಂಬ್ರಾಣ ಸಂಪರ್ಕ ರಸ್ತೆಯ ಮಳಿ ಕಿರು ಸೇತುವೆ ಪುನರ್ ನಿರ್ಮಿಸಿ ಸಂಚಾರ ಯೋಗ್ಯವಾಗಿ ಮಾಡಲಾಗುವುದು. ಸಮುದ್ರ ತೀರ ಕೇಂದ್ರೀಕರಿಸಿ ಕಣ್ವತೀರ್ಥ, ಹೊಸಬೆಟ್ಟು, ಶಾರದಾನಗರ, ಕುಂಬಳೆ ಎಂಬೆಡೆಗಳಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ, ಮೆಡಿಕಲ್ ಕಾಲೇಜು ಪೂರ್ಣ ರೂಪದಲ್ಲಿ ಕಾರ್ಯವೆಸಗುವಂತೆ ಕ್ರಮ, ಗ್ರಾಮೀಣ ಪ್ರದೇಶಗಳಿಗೆ ಕೆಎಸ್ಆರ್ಟಿಸಿ ಬಸ್ ಸೇವೆ, ತಲಪಾಡಿ ಗಡಿಯಲ್ಲಿ ಗೋವಿಂದ ಪೈ ಪುತ್ಥಳಿ ಸ್ಥಾಪನೆ, ಕಬಡ್ಡಿ ಕ್ರೀಡೆಗಳಿಗೆ ಶಾಶ್ವತ ಕ್ರೀಡಾಂಗಣ, ಉಪ್ಪಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಟೇಡಿಯಂ ನಿರ್ಮಾಣ, ಸೀತಂಗೋಡಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕೈಗಾರಿಕಾ ಕೇಂದ್ರ ಅಭಿವೃದ್ಧಿ, ಪೆರ್ಲಾ, ಪುತ್ತಿಗೆ, ಬಾಯಾರು, ವರ್ಕಾಡಿ, ಮೀಂಜದಲ್ಲಿ ತುಳುನಾಡ ಸಂಸ್ಕೃತಿ ಕೇಂದ್ರ ಸ್ಥಾಪನೆ, ಮಂಜೇಶ್ವರ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿ, ಕೃಷಿ ಮಾರುಕಟ್ಟೆ ನಿರ್ಮಾಣ ಹಾಗೂ ಶೀತಲೀಕರಣ ವ್ಯವಸ್ಥೆ, ಹೆದ್ದಾರಿಯಲ್ಲಿ ಅಗತ್ಯವಾದ ಕಡೆಗಳಲ್ಲಿ ಮೇಲ್ಸೇತುವೆ ನಿರ್ಮಾಣ, ದೇವಸ್ಥಾನದ ಅರ್ಚಕರಿಗೆ ಸರ್ಕಾರಿ ಪಿಂಚಣಿ ಸೌಲಭ್ಯ, ಆಯುಷ್ಮಾನ್ ಭಾರತ್ ಯೋಜನೆ ಕಡ್ಡಾಯವಾಗಿ ಜಾರಿ, ಉಪ್ಪಳ ಮತ್ತು ಹೊಸಂಗಡಿ ಪೇಟೆಗಳಲ್ಲಿ ಸುಸಜ್ಜಿತ ಮೀನು ಮಾರುಕಟ್ಟೆ, ತುಳು ಸಾಹಿತ್ಯ ಅಕಾಡೆಮಿಯ ಪುನರ್ಜೀವನ, ಮಾಪಿಳ್ಳ ಪಾಟ್ ಅಕಾಡೆಮಿಯ ಅಭಿವೃದ್ಧಿ, ಭಜನಾ ಸಂಘಟನೆಗಳ ಒಕ್ಕೂಟದ ಸ್ಥಾಪನೆ, ಪೈವಳಿಕೆಯಲ್ಲಿ ಸುಸಜ್ಜಿತ ಪೊಲೀಸ್ ಠಾಣೆ ನಿರ್ಮಾಣ, ಮಂಜೇಶ್ವರದಲ್ಲಿ ಆಸ್ಪತ್ರೆಗಳ ಮೇಲ್ದರ್ಜೆಗೇರಿಕೆ, ಮಂಜೇಶ್ವರದಲ್ಲಿ ಆರ್ಟಿಒ ಕಚೇರಿ ಆರಂಭ, ಅತ್ಯಾಧುನಿಕ ತ್ಯಾಜ್ಯ ನಿರ್ವಹಣಾ ಘಟಕ ಸ್ಥಾಪನೆ, ಕೃಷಿಕರ ಉಪಯೋಗಕ್ಕೆ ಸಣ್ಣ ಅಣೆಕಟ್ಟು, ಚೆಕ್ ಡ್ಯಾಂ ನಿರ್ಮಾಣ, ವರ್ಕಾಡಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಇತ್ಯಾದಿ ಅಭಿವೃದ್ಧಿಪರ ಯೋಜನೆಗಳನ್ನು ಪ್ರಣಾಳಿಕೆಯಲ್ಲಿ ಘೋಷಿಸಿದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಮಾನಗಳು ಕಳೆದರೂ ಕೇರಳದ ಅತ್ಯುತ್ತರದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ಅತಿ ಹಿಂದುಳಿದ ಪ್ರದೇಶವಾಗಿಯೇ ಉಳಿದಿದೆ. ಮಂಜೇಶ್ವರದ ಜನತೆ ಎಲ್ಲ ಕ್ಷೇತ್ರಗಳಲ್ಲೂ ಅವಗಣನೆಯನ್ನ ಅನುಭವಿಸುತ್ತಿದ್ದಾರೆ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರವು ಕಳೆದ 12 ವರ್ಷಗಳಿಂದ ಜಾರಿಗೆ ತಂದಿರುವ ಗ್ರಾಮೀಣಾಭಿವೃದ್ಧಿ, ಕೃಷಿ ಪುನಶ್ಚೇತನ, ಉದ್ಯೋಗ ನಿರ್ಮಾಣ, ವಿವಿಧ ಸ್ಮಾರ್ಟ್ ಆ್ಯಪ್ಗಳ ಅಭಿವೃದ್ಧಿ, ಆರ್ಥಿಕ ನೆರವು ಮೊದಲಾದ ಅಭಿವೃದ್ಧಿಪರ ಜನರ ಕಲ್ಯಾಣ ಕಾರ್ಯಕ್ರಮಗಳು ಮಂಜೇಶ್ವರದ ಜನಸಾಮಾನ್ಯರನ್ನ ತಲುಪದಂತೆ ಕೇರಳದ ಸರ್ಕಾರ ಮತ್ತು ಮಂಜೇಶ್ವರದ ಹಾಲಿ ಶಾಸಕರು ತಡೆಯೊಡ್ಡಿದ್ದಾರೆ ಎಂಬುದು ಎನ್ಡಿಎ ಅಭ್ಯರ್ಥಿ ಸುರೇಂದ್ರನ್ ಅವರ ಆರೋಪ. ಈ ಬಾರಿಯ ಚುನಾವಣೆಯಲ್ಲಿ ಮಂಜೇಶ್ವರದ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಜಯಗಳಿಸಿದರೆ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಕಾರ್ಯಗಳನ್ನು ಕೈಗೊಳ್ಳಲು ಪ್ರತಿಜ್ಞಾಬದ್ಧರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಜೇಶ್ವರ.